ಮೇಷರಾಶ್ಯಾಧಿಪತಿ ಕುಜ 6ನೇ ಮನೆ ಇರೋದ್ರಿಂದ ನೋಡಿ ಅವಶ್ಯಕವಾಗಿ ತಿಳ್ಕೊಳ್ಳಿ. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇರುತ್ತೆ. ನಿಮ್ಮ ಮೇಷರಾಶಿಯವರಿಗೆ 6ನೇ ಮನೆಯಲ್ಲಿ ಈ ಕುಜ ಗ್ರಹ ಇರೋದ್ರಿಂದ, ಅಂದರೆ 6ನೇ ಮನೆಯಲ್ಲಿ ಕುಜ ಇದೆ, ಕನ್ಯಾ ರಾಶಿಯಲ್ಲಿ ಭೂತತ್ವ ರಾಶಿಯಲ್ಲಿ ಇರೋದ್ರಿಂದ ಏನು ನಿಮಗೆ ತೊಂದರೆ, ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡುವುದು ಅಂತ ಹೇಳ್ತಾ ಇದೆ ನೋಡಿ. ಆರೋಗ್ಯ ಸಮಸ್ಯೆ, ದುಸ್ಥಾನ 6ನೇ ಮನೆ. ಹಾಗಾಗಿ ಆರೋಗ್ಯದ ಕಡೆ ಗಮನವನ್ನು ಕೊಡುವುದು ತುಂಬ ಅವಶ್ಯಕ. ಆರೋಗ್ಯದ ಒಂದು ತೊಂದರೆಗಳನ್ನು ನೀವು ನೋಡಬೇಕಾಗುತ್ತೆ. ಇನ್ನು ವ್ಯಯಸ್ಥಾನದಿಂದ ರಾಶಾಧಿಪತಿಯ ಮೇಲೆ ವಕ್ರ ಶನಿ ದೃಷ್ಟಿ ಇರೋದ್ರಿಂದ ನೋಡಿ, ನಾವು ವ್ಯಯಸ್ಥಾನ ಮೀನರಾಶಿ ವ್ಯಯಸ್ಥಾನ ನಿಮಗೆ ಹೇಗೆ ಮೇಷರಾಶಿಯವರಿಗೆ ಮೀನರಾಶಿನ ವ್ಯಯಸ್ಥಾನ ಅಂತ ಹೇಳ್ತೀವಿ. ಆ ವ್ಯಯಸ್ಥಾನದಿಂದ ನೋಡಿ ಅಲ್ಲಿ ಶನಿ ಇದ್ದಾರೆ, ವಕ್ರ ಶನಿ ಇರುವಂಥದ್ದು ವ್ಯಯಸ್ಥಾನದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮೀನರಾಶಿಯಲ್ಲಿ. ಅಲ್ಲಿಂದ ಈ ಕುಜನಿಗೆ ಶನಿಯ ದೃಷ್ಟಿ ಇರೋದ್ರಿಂದ ಏನಾಗುತ್ತೆ, ಈ ವಕ್ರಶನಿ ದೃಷ್ಟಿಗಿಂತ ಈಗ ವ್ಯಾಜ್ಯಗಳು ಉಂಟಾಗುವಂಥದ್ದು, ವಿನಾಕಾರಣ ಜಗಳಗಳು ಉಂಟಾಗುವಂಥದ್ದು, ನಿಮ್ಮ ಕಲಹಗಳು ಉಂಟಾಗುವಂಥದ್ದು ನೋಡಿ. ತುಂಬ ನೀವು ಸುಮ್ಮನೆ ಇರ್ತೀರಾ, ಯಾರೋ ಬಂದು ನಿಮಗೆ ಗಲಾಟೆ ಮಾಡುವಂಥದ್ದು, ನಿಮ್ಮ ಮೇಲೆ ಏನೋ ತೊಂದರೆಗಳಾಗುವಂಥದ್ದು, ಸುಮ್ಮನೆ ಒಂದು ವೈಮನಸ್ಸು ಉಂಟಾಗುವಂಥದ್ದು ಜನಗಳ ಮಧ್ಯೆ, ನಿಮ್ಮಿಂದ ಆ ರೀತಿ ಎಲ್ಲ ಕೆಲವೊಂದು ತೊಂದರೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಇನ್ನು ಭಾಗ್ಯಾಧಿಪತಿ ಗುರು 3ನೇ ಮನೆಯಲ್ಲಿ ಇರೋದ್ರಿಂದ ಪುಣ್ಯಕ್ಷೇತ್ರ ಪ್ರಯಾಣ ಅಂತ ಹೇಳ್ತೇವೆ ನೋಡಿ. ಇದು ಒಳ್ಳೆ ವಿಚಾರ. 3ನೇ ಮನೆಯಲ್ಲಿ ನೋಡ್ಕೊಳ್ಬೇಕು. ನಿಮ್ಮ ಮೇಷರಾಶಿಯಿಂದ 3ನೇ ಮಿಥುನ ರಾಶಿಯಲ್ಲಿ 3ನೇ ಮನೆ ವಾಯುಸ್ಥಾನದಲ್ಲಿ ಗುರು ಗ್ರಹ ಇರೋದ್ರಿಂದ ಶುಭಪ್ರದ ಇದು ನೋಡಿ. ಯಾವಾಗಲೂ ಕೆಟ್ಟದ್ದೇ ನೋಡಬಾರ್ದು ನಾವು. ಯಾಕಂದರೆ ಯಾಕೆ, ಈಗ 6ನೇ ಮನೆಯಲ್ಲಿ ನಿಮಗೆ ಕುಜ ಇರೋದ್ರಿಂದ ಕೆಟ್ಟದಾಗ್ತಾ ಇದೆ, ಹಂಗಂತ ನೀವು ಗುರು ಇರೋದ್ರಿಂದ, ಗುರು ಶುಭಗ್ರಹ ಆಗಿರೋದ್ರಿಂದ ಏನು ವಿಚಾರ ನೋಡಿ. ಯಾವುದಾದ್ರೂ ತೀರ್ಥಕ್ಷೇತ್ರಗಳ ದರ್ಶನ ಮಾಡಲಿಕ್ಕೆ ಕೆಲವರು ಅಂದ್ಕೊಳ್ತಿರ್ತೀರ, ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಳ್ತಾ ಇರ್ತೀರ, ನಿಮಗೆ ಅವಶ್ಯಕವಾಗಿ ಆಗುತ್ತೆ ನೋಡಿ. ಈ ಟೈಮಲ್ಲಿ ಹೋಗಿ ನಿಮಗೆ ಪುಣ್ಯಪ್ರದ ಆಗುತ್ತೆ, ಮನಸ್ಸಿಗೆ ಬರುತ್ತೆ ನಿಮಗೆ. ಆ ರೀತಿ ಬಂತು ಅಂತಂದರೆ ಯಾವುದಾದ್ರೂ ತೀರ್ಥಕ್ಷೇತ್ರಗಳ ದರ್ಶನ ಪಡ್ಕೊಳ್ಲಿಕ್ಕೆ ತುಂಬ ವಿಶೇಷವಾಗಿರುವಂಥದ್ದಾಗುತ್ತೆ. ಪುಣ್ಯಕ್ಷೇತ್ರಗಳ ದರ್ಶನವೂ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ತಂದೆಯಿಂದನೂ ಕೂಡ ಲಾಭಗಳು ಸಿಗುವಂಥದ್ದಾಗುತ್ತೆ. ಇನ್ನು 4ನೇ ಮನೆಯಲ್ಲಿ ಶುಕ್ರ ಗ್ರಹ ಇರೋದ್ರಿಂದ ನೋಡಿ ತಿಳ್ಕೊಳ್ಬೇಕು. 4ನೇ ಮನೆ ಯಾವುದು, ಮೇಷರಾಶಿಯಿಂದ 4ನೇ ಮನೆ ಕಟಕ ರಾಶಿ. ಈ ಕಟಕ ರಾಶಿಯಲ್ಲಿ ಶುಕ್ರ ಗ್ರಹ ಇರೋದ್ರಿಂದ ತುಂಬ ವಿಶೇಷವಾದ ಫಲ ಸಿಗುತ್ತೆ ನಿಮಗೆ. ಏನು, ಗೃಹ ನಿರ್ಮಾಣದ ವಿಚಾರವಾಗಿ ನೋಡಿ. ಯಾರಾದರೂ ಈಗ ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಅದಕ್ಕಿಂತ ಒಳ್ಳೆ ಮನೆಗೆ ಹೋಗ್ಬೋದು ನೀವಿನ್ನ. ಯಾಕೆಂದರೆ ಅದು ಗೃಹ ನಿಮಗೆ ಸೌಖ್ಯ ಅಂತ ಇದೆ. ಮನೆ ಕಟ್ಟೋರು ಯಾರೆಲ್ಲ ಮೇಷರಾಶಿಯವರು ಮನೆ ಕಟ್ಟಬೇಕು ಅಂದ್ಕೊಳ್ತಿರ್ತೀರ, ಈ 3 ತಿಂಗಳಲ್ಲಿ ಶುಭಪ್ರದ ಇದೆ ನಿಮಗೆ.